ಡೆನ್ಸಿಲ್ ಬೈಕು ಲೋಡ್ ಮಾಡ್ತಾಯಿದ್ದೀವಿ. ನನಗೆ ಆಗ್ತಾಯಿಲ್ಲ ಓಡಿಸೋಕ್ಕೆ. ಸೊ ಗುಡ್ ಮಾರ್ನಿಂಗ್. ಸೊ ಇವತ್ತು ರೈಡು ಆನ್ಲೈನಿಂದ ಸಮುರರಿಗೆ. ಸೊ ಆನ್ಲೈನಲ್ಲಿ 2 ನೈಟ್ ಸ್ಟೇ ಆಯಿತು. ಪ್ಯಾಂಗ್ಯಾಂಗಿಂದ ಬಂದಿದ್ದು ಒಂದಿನ, ಮತ್ತು ಉಂಬ್ಲಿಂಗ್ಲ ಮುಗಿಸಿ ಬಂದಿರೋ ನಿನ್ನೆ ಒಂದಿನ. ಡೆನ್ಸಿಲ್ ಹೆಲ್ತ್ ಸ್ವಲ್ಪ ಹಾಳಾಗಿದ್ದಕ್ಕೆ ಅವ್ನ ಬೈಕ್ ಲೋಡ್ ಮಾಡಿದ್ವಿ. ಹಿ ವಾಸ್ ನಾಟ್ ಇನ್ ಅ ಸ್ಟೇಟ್ ಟು ರೈಡ್. ಆ್ಯಂಡ್ ಇನ್ನೊಂದೇನೆಂದರೆ ನಾಳೆ ನಮ್ಮ ರೈಡು ಸ್ವಲ್ಪ ಲೆಂತಿ ಇದೆ, ಬೇರೆ ದಿನ ಥರ ಶಾರ್ಟ್ ಡಿಸ್ಟೆನ್ಸ್ ಇಲ್ಲ. ಸೊ ನಾಳೆ ರಿಯಲಿ ಲೆಂತಿ ಇದೆ, ಕೈಂಡ್ ಆಫ್ ಎಂಡ್ಯೂರೆನ್ಸ್ ಅಂತಲೇ ಹೇಳ್ಬೋದು, ಹಂಗಿದೆ. ಸೊ ಹಂಗಾಗಿ ಡೆನ್ಸಿಗೆ ಇವತ್ತು ಕಾರಲ್ಲಿ ಕೂತ್ರೆ ಅಟ್ಲೀಸ್ಟ್ ರೆಸ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ನ ಬೈಕ್ನ ಲೋಡ್ ಮಾಡಿ ಕಾರಲ್ಲಿ ಕೂರಿಸಿದ್ದೀವಿ. ಪ್ಲಸ್ ಆನ್ಲೈನೇ ಬ್ಲ್ಯಾಕಲ್ಲಿ ಫ್ಯೂಯಲ್ ತೊಗೊಬೇಕಾಯ್ತು. ಯಾಕಂದರೆ ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ನ್ಯೂಮಾಗೆ ಹೋಗಿ ಸುಮರರಿಗೆ ಹೋಗೋದಕ್ಕೆ ಬೇಡ ಅಂತ ಪ್ಲ್ಯಾನ್ ಮಾಡಿದ್ವಿ. ವಿ ವಾಂಟೆಡ್ ಟು ಎಕ್ಸ್ಪ್ಲೋರ್ ಚುಮೂರ್. ಆನ್ಲೈನಿಂದ ಸುಮರರಿ ರೀಚ್ ಆಗೋದಕ್ಕೆ ಬೇಸಿಕಲಿ ದೇರ್ ಆರ್ 3 ways. ಫಸ್ಟ್ ಆಪ್ಷನ್ ಈಸ್ ದ ಈಸಿಯೆಸ್ಟ್ ಒನ್. ಮ್ಯಾಪ್ ತೋರಿಸುತ್ತೆ ಆರಾಮಾಗಿ, ಫುಡ್ ಪಾಯಿಂಟು ಎಲ್ಲ ಸಿಗಬೇಕು ಅಂದರೆ ಹಾನ್ಲೆ ಟು ಲೋಮಾ, ಲೋಮಾ ಟು ನ್ಯೋಮಾ, ಅಲ್ಲಿ ಪೆಟ್ರೋಲ್ ಪಂಪ್ ಇದೆ, ನ್ಯೋಮಾ ಟು ಮಾಹೆ ಬ್ರಿಡ್ಜ್. ಸೊ ಈ ಸ್ಟ್ರೆಚ್ಚಲ್ಲಿ ಮಧ್ಯ ನಿಮಗೆ ಪೂಗಾ ಸಿಗುತ್ತೆ, ಗ್ರಾಸ್ಲ್ಯಾಂಡ್, ಆ್ಯಂಡ್ ಆಲ್ಸೋ ಚುಮ್ತಾಂಗ್ ಹಾಟ್ ಸ್ಪ್ರಿಂಗ್ ಸಿಗುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಮಾಹೆ ಬ್ರಿಡ್ಜಿಗೆ ಹೋಗಿ ಅಲ್ಲಿಂದ ಸಮುರರಿಗೆ ಹೋಗ್ಬೋದು. ಅದು ಒಂದು ಸೈಡ್ ಆಫ್ ಸಮುರರಿ ವ್ಯೂ ಕೊಡುತ್ತೆ. ಅದು ಬಿಟ್ಟರೆ ಇನ್ನೂ ಒಂದು, ನಾನು ಯಾರೂ ಮಾಡಿರೋದು ನೋಡಿಲ್ಲ ಈ ರೂಟು, ಬಟ್ ದೆರ್ ಈಸ್ ಅ ರೂಟ್. ಲೋಕಲ್ಸು ತುಂಬ ಕಷ್ಟ ಅಂತ ಹೇಳಿದ್ರು. ಇಲ್ಲಿಂದ ರೋಯಲ್ ಲೇಕಿಗೆ ಹೋಗಿ, ರೋಯಲ್ ಲೇಕಿಂದ ಚಿಲ್ಲಿಂಗ್ ಲೇಕ್ ಅಂತ ಇದೆ, ಅಲ್ಲಿ ತನಕ ಹೋಗಿರೋ ವೀಡಿಯೋಸ್ಗಳು ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ. ಅಲ್ಲಿಂದ ನ್ಯೂಮಾಗೆ ಒಂದು ರೋಡ್ ಕನೆಕ್ಟ್ ಆಗುತ್ತೆ. ಸೊ ಅದು ಮಾಡೋಣ ಅಂತ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಬಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಟ್ ವಾಸ್ ಬಿಟ್ ಹಾರ್ಡ್ ಫಾರ್ ಅಸ್ ಟು ಡೂ ಇಟ್. ಸೊ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಆ್ಯಂಡ್ ವಿ ಸ್ಟಿಕ್ ಡೌನ್ ಟು ಮೈ ಇನಿಷಿಯಲ್ ಪ್ಲ್ಯಾನ್. ಸೊ ಇನಿಷಿಯಲ್ ಪ್ಲ್ಯಾನ್ ಇದ್ದಿದ್ದಿದೆ, ಆನ್ಲೈನಿಂದ ಚುಮೂರಿಗೆ ಹೋಗೋಣ, ಚುಮೂರಿಂದ ಸುಮುರರಿ ಹೋಗೋಣ. ಸೊ ದಿಸ್ ಗಿವ್ಸ್ ಅ ಮಚ್ ಬೆಟರ್ ವ್ಯೂ ಆಫ್ ಆರ್ ಫಸ್ಟ್ ಲುಕ್ ಆಫ್ ಸುಮುರರಿ. ಸೊ ಅದಕ್ಕೋಸ್ಕರ ಈಗ ಚುಮೂರು ಹೋಗ್ತಾಯಿದ್ದೀವಿ. ಆ್ಯಂಡ್ ಚುಮೂರು ಈಸ್ ಅ ಬಾರ್ಡರ್ ಏರಿಯಾ ಆ್ಯಂಡ್ ಅ ವೆರಿ ಸೆನ್ಸಿಟಿವ್ ಪ್ಲೇಸ್. ಸೊ ಕೆಲವರು ಪರ್ಮಿಟ್ ಬೇಕು ಅದಕ್ಕೆ ಅಂತಾರೆ, ಕೆಲವರು ಇಲ್ಲ ಬಿಡ್ತಾರೆ ಅಂತ ಹೇಳ್ತಾರೆ. ಬಟ್ ಪ್ರಾಬಬ್ಲಿ ವಿಲೇಜ್ ಒಳಗೆ ಎಂಟ್ರ್ ಆಗೋದಕ್ಕೆ ಪರ್ಮಿಷನ್ ಇರಲ್ಲ. ವಿ ಮೈಟ್ ಹ್ಯಾವ್ ಟು ಜಸ್ಟ್ ಗೋ ಅರೌಂಡ್ ದ ವಿಲೇಜ್, ದೆನ್ ಇಟ್ ವಿಲ್ ಕನೆಕ್ಟ್ಸ್ ಅಸ್ ಟು ಸುಮುರರಿ. ಸೊ ಇದು ಕೂಡ ಇವತ್ತು ರೂಟ್ ಸ್ವಲ್ಪ ಟಫಾಗೇ ಇರುತ್ತೆ. ಇಟ್ ಈಸ್ ನಾಟ್ ಅನ್ ಈಸಿ ರೋಡ್ ಫಾರ್ ಶೋರ್. ಐ ವಿಲ್ ಶೋ ಯು ಹೌ ಇಟ್ ಈಸ್ ಒನ್ಸ್ ವಿ ರೀಚ್ ದೇರ್. ಸೊ ಅದ್ರ ಬೇಸಿಸ್ ಮೇಲೆ ನೀವು ನಿಮ್ಮ ರೂಟ್ ಚೂಸ್ ಮಾಡ್ಬೋದು. ಆನ್ಲೈನೇ ಬ್ಲ್ಯಾಕಲ್ಲಿ ಪೆಟ್ರೋಲ್ ತೊಗೊಂಡ್ವಿ. ಸೊ ನಮ್ಮ ಹತ್ರ ಇರೋ ಜೆರಿ ಕ್ಯಾನ್ಸಲ್ಲಿರೋ ಪೆಟ್ರೋಲ್ಗಳು ಖಾಲಿಯಾಗಿತ್ತು. ಸೊ ಇವತ್ತು ಅರೌಂಡ್ 50 ಲೀಟರ್ಸ್ ಪೆಟ್ರೋಲ್ ತೊಗೊಂಡ್ವಿ. ನಮಗೆ 140 rupees ಪರ್ ಲೀಟರ್ ಸಿಕ್ತು. ಇಲ್ಲಿ ಆ್ಯಕ್ಚುಲಿ ಇರೋದು 102 ಇನ್ ಪಂಪ್. ಸೊ 140 ಆಯಿತು. ಸೊ ವಿ ಜಸ್ಟ್ ಟುಕ್ ದಟ್. ಒಂದು ಬೈಕ್ ಲೋಡ್ ಮಾಡಿ ಈಗ ಹೊರಟ್ವಿ. ಎಸ್ಟರ್ಡೇ ನೈಟ್ ವಾಸ್ ಅಮೇಝಿಂಗ್ ಬಿಕಾಸ್ ದೇರ್ ವಾಸ್ ಅ ಮಿಲ್ಕಿ ವೇ. ವಿ ಕುಡ್ ಏಬಲ್ ಟು ಸೈಟ್ ಮಿಲ್ಕಿ ವೇ. ವಿ ವರ್ ಲಕ್ಕಿ ಎನಫ್ ದ್ಯಾಟ್ ದೇರ್ ವಾಸ್ ನೋ ಮೂನ್, ಬಿಕಾಸ್ ಮೂನ್ ಇತ್ತಂದರೆ ಆ ಲೈಟ್ಗೆ ಮಿಲ್ಕಿ ವೇ ಕಾಣಿಸಲ್ಲ. ಸೊ ಎಸ್ಟರ್ಡೇ ದೇರ್ ವಾಸ್ ನೋ ಮೂನ್. ಆ್ಯಂಡ್ ಜನರಲಿ ಬೈ ಆಫ್ಟರ್ 10:30, 11 onwards you will start see the better view of all this. 11 ಗಂಟೆಗೆ ಇಲ್ಲಿ ಫುಲ್ ಪವರ್ ಕಟ್ ಆಗುತ್ತೆ. ಮುಂಚೆ ನನಗಿದ್ದಿದ್ದು ಇನ್ಫಾರ್ಮೇಷನ್ನು ಆನ್ಲೈನಲ್ಲಿ 8 o'clockಗೆ ಕಂಪ್ಲೀಟ್ ಪವರ್ ಕಟ್ ಆಗುತ್ತೆ ಅಂತ. ಬಟ್ ದಟ್ ಈಸ್ ಅನ್ ಔಟ್ಡೇಟೆಡ್ ಇನ್ಫಾರ್ಮೇಷನ್ ಆಸ್ ಆಫ್ ನೌ. ಆನ್ಲೈನ್ ಈಗ ನೀವು ಯಾವ ಹೋಮ್ ಸ್ಟೇಗೆ ಹೋದರೂ ಅಟ್ಲೀಸ್ಟ್ ಇಲ್ಲಿ 11 ಯು ವಿಲ್ ಹ್ಯಾವ್ ಅ ಪವರ್. ಸೊ ಯು ಕ್ಯಾನ್ ಯೂಸ್ ಇಟ್ ಫಾರ್ ಯುವರ್ ಗ್ಯಾಜೆಟ್ ಚಾರ್ಜಿಂಗ್ ಆ್ಯಂಡ್ ಎವ್ರಿಥಿಂಗ್ ಎಲ್ಸ್. ಸೂಪರ್ ಲ್ಯಾಂಡ್ಸ್ಕೇಪ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬಟ್ ಈಗ ತೋರಿಸ್ತಾರೋ ರೋಡ್ ನೋಡಿ ಮೋಸ ಹೋಗ್ಬಿಡಿ. ಮುಂಚೆ ರೋಡ್ ಖತರ್ನಾಕಾಗಿತ್ತು, ಅಲ್ಲಿ ವೀಡಿಯೋ ಆನ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಬಟ್ ಇಟ್ ಆಲ್ ಪಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್. ದಟ್ ಈಸ್ ವಾಟ್ ವಿ ಕೇಮ್ ಫಾರ್. ಸೊ ವಿ ಆರ್ ಡೂಯಿಂಗ್ ಇಟ್. ಸೊ ಇಲ್ಲಿ ಸ್ವಲ್ಪ ಟಾರ್ಮ್ಯಾಕ್ ರೆಡಿ ಆಗ್ತಾಯಿತ್ತು. ಇಲ್ಲಿ ಡಿವಿಯೇಷನ್ ತೊಗೊಬೇಕು ಲೆಫ್ಟ್ಗೆ. ಮುಂದೆ ಹೋದರೆ ವಿಲ್ ಹಿಟ್ ಟುವರ್ಡ್ಸ್ ಸಮ್ ನೈಸ್ ಮೌಂಟೇನ್. ಸೊ ಎಲ್ಲರೂ ಬಂದರೆ ಚೆಕ್ ಮಾಡೋಣ.
ಗೈ ಸ್ಪೀಡಪ್. ಮುಂದೆ ಟಾರ್ಮ್ಯಾಕಲ್ಲಿ ಒಂದು ಲೆಫ್ಟ್ ಇದೆ, ಆ ಲೆಫ್ಟ್ ತೊಗೊಬೇಕು. ನೋಡಿದ್ರಲ್ಲ ಅಲ್ಲಿ ಬ್ರಿಡ್ಜ್, ನಾನು ಮುಂದೆ ಹೋಗ್ತಾ ಇರ್ತೀನಿ ಅಲ್ಲಿ ಬ್ರಿಡ್ಜ್. ಯಾ ಬಂದೆ ಸಿನೋಜ್ ಹಿಂದೆನೇ ಇದ್ದಾನೆ. ಓಕೆ ಅಗೈನ್ ಆಫ್ ರೋಡಿಂಗ್ ಸ್ಟಾರ್ಟೆಡ್. ಅಲ್ಲಿ ಮೋಸ್ಟ್ಲಿ ರೋಡ್ ಕಂಪ್ಲೀಟ್ ಆಗಿಲ್ಲ ಅಂತ ಹಿಂಗೇನಾದರೂ ಸರ್ಕಲ್ ಹೊಡಿತಾ ಇದೀವ ಏನಂತ ಗೊತ್ತಿಲ್ಲ. ಬಟ್ ಸೊ ಬಂಪಿ ಡಸ್ಟಿ ಲೂಸ್ ಸ್ಯಾಂಡ್ ಹ್ಯಾಂಡಲ್ ಕಂಟ್ರೋಲ್. JCB ನಿಂತಿರೋ ಲೊಕೇಶನ್ ನೋಡಿ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸೂಪರ್. ಬೈಕಲ್ಲಿ ಎಲ್ಲ ಪಾರ್ಟ್ಸು ಲಗ ಅಂತಿದೆ. ಎಲ್ಲೆಲ್ಲಿಂದ ಸೌಂಡ್ ಬರ್ತಿದೆಯೋ ದೇವರಿಗೇ ಗೊತ್ತು. ಯಾವ ಬೋಲ್ಟು ಯಾವ ನಟ್ಟು ದೇವ್ರೇ. ಸ್ಲಶ್ ಇದೆ. ಅಪಿಲ್ ಬ್ಯೂಟಿ ಆಫ್ ದೀಸ್ ಮೌಂಟೇನ್ಸ್. ಈಗ ಸ್ನೋ ಮೌಂಟೇನ್ಸ್ ಇನ್ನೂ ಜಾಸ್ತಿ ಕಾಣಿಸ್ತಾ ಇದೆ. ಮುಂಚೆ ನೋಡ್ತಾ ಬರೀ ಸ್ನೋ ಕ್ಯಾಪ್ ಮೌಂಟೇನ್ಸ್ ಅಷ್ಟೇ ಕಾಣಿಸ್ತಾಯಿತ್ತು. ಈಗ ಒಂದೆರಡು ಮೌಂಟೇನು ಫಿಲ್ಡ್ ವಿತ್ ಸ್ನೋ ಕಂಪ್ಲೀಟ್ಲಿ ಅಲ್ಲಿ ದೂರದಲ್ಲಿ ರೈಟಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ಇದಕ್ಕಿಂತ ಹಿಂದೆ ವ್ಯೂವಲ್ಲಿ ಸ್ಟ್ರೈಟಲ್ಲಿ ಒಂದಿತ್ತು. ಮೋಸ್ಟ್ಲಿ ಅದರದ್ದೇ ಬ್ರೀಸಿಂದ ಫುಲ್ಲು ಚಳಿ. ಈ ಪಾಸಲ್ಲಿ ಇನ್ನು ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ತುಂಬ ಸ್ಟೀಪು ವಿತ್ ಲೂಸ್ ಸ್ಯಾಂಡ್. ಸ್ಟ್ರೈಟ್ ಹೋದರೆ ಅದು ಮತ್ತೆ ಇಲ್ಲಿ ಸುತ್ತೋಡ್ಕೊಂಬರುತ್ತೋ ಬೇರೆ ಕಡೆ ಹೋಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಅವನ ಹಿಂದೆ ಹೋಗಲೇಬೇಕು. ಯಾವುದು ಬೈಕು ಹೌದೌದು ಇಮಿಡಿಯೇಟ್ ಸಿಗೋ ಮಡ್ ರೋಡು ಡೌನ್ ಹಿಲ್ಲು. ನನಗೆ ಎರಡೂ ಬೈಕು ಕಾಣಿಸ್ತಾ ಇಲ್ಲ, ಕಾರು ಕಾಣಿಸ್ತಾ ಇಲ್ಲ. ನೀವು ಕಾಣಿಸ್ತಾ ಇದ್ದೀರಾ ನನಗೂ, ಅವರಿಬ್ಬರು ಕಾಣಿಸ್ತಾ ಇದ್ದಿಲ್ಲ. ಏನು ಟೆರೈನ್. ಡೌನ್ ಹಿಲ್ ಕಷ್ಟ ಇದೆ, ಸ್ವಲ್ಪ ಸ್ಲೈಡ್ ಆಗುತ್ತೆ ಗಾಡಿ, ಹುಷಾರು. ಓಕೆ ಕೆಳಗಡೆ ನಿಂತ್ಯಾರೆ ವೆಯ್ಟ್ ಮಾಡ್ತಿದ್ದಾರೆ. ಐ ಸಾ ದೆಮ್. ಡೆನ್ಸಿಲ್ ಎದ್ನೋ ಏನೋ ಗೊತ್ತಿಲ್ಲ, ಬೇಕಾದ್ರೆ ಚೆಕ್ ಮಾಡ್ಬೋದು. ಬನ್ನಿ. ವಾಡ ಆಫ್ ರೋಡಿಂಗೆ ಸೂಪರಾಗಿದೆ. ನೈಸ್. ಓಕೆ ಟಚ್ ಡೌನ್. ಇಲ್ಲಿ ವೆಯ್ಟ್ ಮಾಡ್ತಾಯಿದ್ರು ನಮಗೆ. ನಾವಲ್ಲಿ ಪಾಪ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ವಿ, ಸ್ವಲ್ಪ ಚಾಕ್ಲೇಟ್ ಇತ್ತು ನಮ್ಮ ಹತ್ರ. ಸೊ ಚಾಕ್ಲೇಟ್ ಕೊಡ್ತಾಯಿದ್ವಿ, ಖುಷಿಯಾದರು ಪಾಪ. ಏನೂ ಸಿಗಲ್ಲ ಇಲ್ಲಿ. ನವೀನಣ್ಣ ಕೀ ಆಫ್ ಮಾಡಿ, ಬ್ಯಾಟ್ರಿ ಡೌನ್ ಆಗುತ್ತೆ. ಸೊ ನಾವು ರಾಯಲ್ ಲೇಕ್ ಹತ್ರ ಸ್ಟಾಪ್ ಮಾಡಿಲ್ಲ, ಡೈರೆಕ್ಟಾಗಿ ಸಮುರರಿಗೆ ಹೋಗ್ತಾಯಿದ್ವಿ. ಅದೊಂದೇ ಪ್ಲೇಸ್ ಇದ್ದಿದ್ವು ನೋಡೋದಕ್ಕೆ. ಇನ್ ಬಿಟ್ವೀನ್ ವಿ ಜಸ್ಟ್ ಸಾ ದಟ್ ಆನ್ ದ ವೇ. ಬಟ್ ಎನಿವೇಸ್ ಸಮುರರಿ ಲೇಕ್ ಈಸ್ ಮಚ್ ಮೋರ್ ಬ್ಯೂಟಿಫುಲ್. ಆ್ಯಂಡ್ ಡೆನ್ಸಿಗೆ ಬೇಗ ರೂಮ್ ರೀಚ್ ಮಾಡಿಸಿದ್ರೆ ಯು ಕ್ಯಾನ್ ಟೇಕ್ ಗುಡ್ ಅಮೌಂಟ್ ಆಫ್ ರೆಸ್ಟ್. ಆಕ್ಸಿಜನ್ ಲೆವೆಲ್ ಕೂಡ ಕಮ್ಮಿ ಇದೆ. ಆಕ್ಸಿಮೀಟ್ರಲ್ಲಿ ಚೆಕ್ ಮಾಡಿದ್ವಿ. ಸೊ ವಾಟರ್, ಗ್ಲೂಕೋಸ್ ಎಲ್ಲ ಕೊಡ್ತಾಯಿದ್ದೀವಿ. ಹೋಪ್ಫುಲಿ ಬೈ ಈವ್ನಿಂಗ್ ಶೀಲ್ ಬಿ ಫೈನ್. ಈ ಕಡೆ ಆಲ್ಟಿಟ್ಯೂಡ್ ಕಮ್ಮಿ ಆಗ್ತಾಯಿದೆ, ಬಟ್ ಚಳಿ ಜಾಸ್ತಿ ಇದೆ.
ಹಾಂ ಏನು ಹೌದಲ್ಲ, ಕರ್ಪೂರ ಒಂದು ಕೊಡ್ಬೋದಿತ್ತು. ಓಕೆ ಫೈನ್, ನೋಡೋಣ. ನೆಕ್ಸ್ಟ್ ಮತ್ತೆ ಸ್ಟಾಪ್ ತೊಗೊತಾನೆ, ಎಲ್ಲಾದರೂ ಪಿಟ್ ಸ್ಟಾಪ್ ತೊಗೊಬೋದು. ಈ ಕಡೆ ಬಂದರೆ ನಿಮಗೆ ಕಾಫಿ, ಟೀ ಈ ಥರ ಯಾವುದು ಪಿಟ್ ಸ್ಟಾಪ್ಗಳು ಸಿಗೋಲ್ಲ. ಸೊ ಬಿ ಪ್ರಿಪೇರ್ಡ್. ವಾಟರ್ ಬ್ಯಾಗ್ಸ್ಗಳು, ಹೈಡ್ರೇಷನ್ ಬ್ಯಾಗ್ ಎಲ್ಲ ಫಿಲ್ ಮಾಡ್ಕೊಳ್ಳಿ. ಆರ್ ಕೀಪ್ ಯುವರ್ ವಾಟರ್ ಬಾಟಲ್ಸ್, ಬಿಕಾಸ್ ಅಂಗಡಿ ಅನ್ನೋದು ಏನೂ ಸಿಗೋಲ್ಲ ಈ ರೋಡಲ್ಲಿ. ಅಟ್ಲೀಸ್ಟ್ ಇಲ್ಲಿ ತನಕ ಅಂತೂ ಏನೂ ಸಿಕ್ಕಿಲ್ಲ. ಸೊ ಬಿ ಪ್ರಿಪೇರ್ಡ್. ನಾವು ಒಂದಿನ ಟ್ರಿಪ್ಪಿಗೆ ಹೇಳ್ತಾ ಇದ್ದೀವಿ, ಇಲ್ಲಿ ಕೆಲಸ ಮಾಡೋರು ಏನು ಮಾಡ್ತಾರೋ ದೇವರಿಗೆ ಗೊತ್ತು. ಯೋಚನೆ ಮಾಡಿದ್ರೆ ಒಂದು ಸಲ ಭಯ ಆಗುತ್ತೆ, ಹೆಂಗಿರ್ತಾರೆ ಇಲ್ಲಿ ಅಂತ. ರಾತ್ರಿ ಕೊರೆಯೋ ಚಳಿ, ಜಸ್ಟ್ ಒಂದು ಟೆಂಟ್ ಅಷ್ಟೇ. ಸೊ ವಾಶ್ರೂಮ್ ಇರಲ್ಲ, ಅಪ್ಪ ಹಾರಿಬಲಪ್ಪ. ನೀರು ಅದೇ ಹೆಂಗೆ ಯಾವ ನೀರು ಕುಡಿತಾರೆ ಇಲ್ಲಿ. ಇಲ್ಲೇನು ಬೋರ್ವೆಲ್ ಮಾಡಿ ಕೊಡೋಲ್ಲ ಇವರಿಗೆ, ಮತ್ತು ಪ್ಯಾಕ್ಡ್ ವಾಟ್ರ್ ಕೊಡೋಲ್ಲ. ಏನು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಇದೇ ಗ್ಲೇಷಿಯರ್ ವಾಟ್ರನ್ನೇ ಏನೋ ಮ್ಯಾನೇಜ್ ಮಾಡ್ತಾರಷ್ಟೆ. ಹಾಂ, ಅದೇ ಚಿಕ್ಕ ಮಕ್ಕಳಿದಾರಲ್ಲ, ಏನೋಪ್ಪ ಒಂದೊಂದ್ಸಲ ಅರ್ಥನೇ ಆಗಲ್ಲ. ಬಟ್ ಈ ರೋಡಂತೂ ಫಾರ್ ಶ್ಯೂರ್ ಇಟ್ ಈಸ್ ವೆರಿ ಈಸಿ ದ್ಯಾಟ್ ವಿ ಕ್ಯಾನ್ ಗೆಟ್ ಲಾಸ್ಟ್ ಇಯರ್. ಅಲ್ಲಿ ಬರ್ತಾ ನೋಡಿ, ಅಲ್ಲೂ ರೈಟಿಗೆ ಮೇಲ್ಗಡೆ ಡಿವಿಯೇಷನ್ ಇದೆ. ಆವಾಗ ಅಲ್ಲಿ ಮೇಯ್ನ್ ರೋಡ್ ಟಚ್ ಆಗೋಣ ಅಂತ ನಾವೇ ಮಾತಾಡ್ಕೊಂಡ್ವಿ. ಸೊ ಇದು ತುಂಬ ಕನ್ಫ್ಯೂಸಿಂಗ್ ಇದೆ ಅಲ್ಲ ರೋಡು. ಗೊತ್ತಿಲ್ಲದೆ ಹೋದರೆ ಸ್ವಲ್ಪ ಕಷ್ಟನೇ ಇದು. ಮತ್ತು ಲೇಯಲ್ಲಿ ಅಷ್ಟೊಂದು ಜನ ಬೈಕರ್ಸ್ ನೋಡಿದ್ವಿ. ನಾವು ಹೋಗಿರೋ ಜಾಗದಲ್ಲಿ ಪ್ಯಾಂಗ್ಯಾಂಗ್ ಬಿಟ್ಟರೆ ಡೆಸ್ಟಿನೇಷನಲ್ಲಿ ಸಿಗ್ತಾ ಇದ್ದಾರೆ, ಬಿಟ್ಟರೆ ಆನ್ ದ ವೇ ಯಾರೂ ಸಿಗ್ತಾನೇ ಇಲ್ಲ. ಸೊ ಪ್ರಾಬಬ್ಲಿ ಇದೇ ಥರ ಆಯಿತು. ಅಲ್ಲಿಗೆ ಹೋಗೋತ್ತಿಗೂ ಯಾವುದು ರೈಡಿಂಗ್ ಗ್ರೂಪ್ ಸಿಕ್ಕಿಲ್ಲ ಅಂದರೆ ಐ ಕ್ಯಾನ್ ಪ್ರೌಡ್ಲಿ ಸೇ ವಿ ಹ್ಯಾವ್ ಕಮ್ ಟು ದ ಲೀಸ್ಟ್ ಎಕ್ಸ್ಪ್ಲೋರ್ಡ್ ರೋಡ್ ಆಫ್ ಲಡಾಖ್. ವೈಲ್ಡ್ ಹಾರ್ಸ್ ಆನ್ ರೈಟ್. ಓಡ್ಕೊಂಬ ಚೆನ್ನಾಗಿ ಓಡ್ಕೊಂಬ. ಬಂದು ಗುಮ್ ಹೋದ್ರೆ ಟ್ರಾನ್ಸಿಷನ್. ಅಲ್ಲಿ ಓಡ್ತಾ ಇದೆ ಆರ್ಸ್ ಓಡ್ತಾ ಇದೆ. ಸೂಪರ್. 2, 4, 6 ಕುದುರೆ. ಒಳ್ಳೆ ಸಿಗ್ತಾಯಿತ್ತು. ರೋಡ್ ಕ್ರಾಸ್ ಮಾಡ್ತಿತ್ತು. ಇವನು ಅಡ್ಡ ಇದ್ದಾನೆ ನನಗೆ. ಅಯ್ಯೋ ಹಾಂ, ಕರೆಕ್ಟು 6 ಜನಕ್ಕೆ 6 ಇದೆ. ಪೆಟ್ರೋಲ್ ಖರ್ಚು ಬೀಳ್ತದೆ. ಹತ್ತು ಬಿಡೋಣ ಅಣ್ಣ. ಹೋಗೋ ಚೂರು ಫಾಸ್ಟ್ ಹೋಗೋ, ಒಳ್ಳೆ ವಿಡಿಯೋ ಸಿಗುತ್ತೆ. ಓ ಚೆನ್ನಾಗಿತ್ತು. ಎಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲಿ ಇದು ನಮ್ಮ ಕರ್ವ್ ಇದೆ, ಈಗ ರೋಡು ಬೆಟ್ಟ ಇದೆ. ಸೊ ಹಂಗಾಗಿ ಗೊತ್ತಾಗ್ತಾ ಇಲ್ಲ ಎಲ್ಲಿ ಓಡ್ತಾ. 6 ಒಟ್ಟಿಗೆ ಓಡ್ತಾ ಇತ್ತು. ಮತ್ತು ಅಲ್ಲಿ ಓಡ್ತಾ ಇದೆ. ಓಹೋ, ಆ ರೋಡಲ್ಲಿ ನಿಂತಿದೆ. ಇವನು ಗಾಡಿ ನೋಡಿ ಈಗ ಓಡೋಗ್ತವೆ. ಶಾ ಈಗ ಹೋಗುತ್ತೆ. ಅಯ್ಯೋ, ಇದೊಂದಕ್ಕೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ಲಾ. ಬಂತು ರೋಡಿಗೆ ಬಂತು. 2 ರೋಡಿಗೆ ಬಂತು, ಮತ್ತೆ 3. ಬಾಯ್ ಬೇಡ ಸಿನೋಜ್ ಬೇಡ, ರಿಸ್ಕ್ ಬೇಡ. ಹಾ ಎಲ್ಲೆಲ್ಲಿ ಓಡ್ತಾ ಇದ್ದಾವೆ ಅಂದರೆ ಜಾಸ್ತಿ ಇದ್ದಾವ. ಈಗೊಂದು ಜಾಸ್ತಿ ಆಯಿತಾ? ಅವಾಗ 6 ಇದ್ದಿದ್ದಲ್ಲ. ಓಡ್ತಾ ಇದೆ. ಮೇಲ್ ಟೆರೇನ್ ಗಟ್ಟಿ ಇದೆಯಾ? ಹತ್ಸ್ಬಿಡ್ಲಾ? ಗಾಬರಿನ ಜಗಳ ಮಾಡ್ತೀವಿ. 7 ಇದೆ, 7 ಹಾರ್ಸಸ್. ನೋ ಮ್ಯಾನ್ಸ್ ಲ್ಯಾಂಡ್ ಅಂದರೆ ಇದೇನಾ? ನಮ್ದು ಈಗ ಹೋಗಿರೋ ಗಾಡಿದು ಒಂದು ಟೈರ್ ಮಾರ್ಕ್ ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ. ನಾವು ಬಿಟ್ಟರೆ ಕುದುರೆ 2, ಬೇರೆ ಏನೂ ಇಲ್ಲ. ಇವ್ರು ಯಾಕೆ ಕೆಳಗೆ ಹೋಗ್ಬಿಟ್ರಲ್ಲ? ಓಕೆ, ಮಿಸ್ ಆಯ್ತು ಅನ್ಸುತ್ತೆ.
ಸೂಪರ್ ಪಾಪ. ಅದಕ್ಕೆ ಓನಾಗಿ ಪ್ಲ್ಯಾನ್ ಮಾಡಿದ್ರೇ ಬೆಟರ್. ಪ್ಯಾಕೇಜ್ ಟೂರ್ಸಲ್ಲಿ ಬಂದರೆ ಈ ಎಕ್ಸ್ಪೀರಿಯೆನ್ಸ್ ಎಲ್ಲ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾರೂ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ನಾನು ಜಸ್ಟ್ ಒಂದು ಸ್ಟಾಪ್ ಕೊಟ್ಟಿದ್ದೆ, ಸೊ ಎಲ್ಲ ಮುಂದೆ ಹೋಗಿದ್ದಾರೆ. ನೋಡೋಣ, ಇದೆ ಒಂದೇ ರೋಡ್ ಇರೋದು. ವಿಲ್ ಜಸ್ಟ್ ಫಾಲೋ ದ್ಯಾಟ್. ಬಟ್ ಇಲ್ಲಿ ಸೀರಿಯಸ್ ಆಗಿ ಒಬ್ಬರೇ ಬರ್ತಾಯಿದ್ದೀರಾ ಅಂದರೆ ಇಟ್ಸ್ ರಿಯಲಿ ಆಸಮ್, ಸಮಥಿಂಗ್ ದಟ್ ಈಸ್ ರಿಯಲಿ ಅಡ್ವೆಂಚರಸ್. ಬಟ್ ಬಿ ವೆರಿ ವೆರಿ ಕೇರ್ಫುಲ್, ಬಿಕಾಸ್ ಇಲ್ಲಿ ನೀವು ಕೂಗಿ ಕಿರ್ಚಿ ಏನೇ ಮಾಡಿ ಯಾರಿಗೂ ಗೊತ್ತಾಗಲ್ಲ. ಏನಾದರೂ ಬೈಕ್ ಪ್ರಾಬ್ಲಮ್ ಆಯ್ತಂದರೆ, ಸೊ ಐ ಡೋಂಟ್ ನೋ ವಾಟ್ ಯು ಆರ್ ಗೋಯಿಂಗ್ ಟು ಡೂ, ಹೌ ಮಚ್ ಯು ಕ್ಯಾನ್ ರಿಪೇರ್ ಯುವರ್ ಬೈಕ್, ಅಪ್ ಟು ವಾಟ್ ಎಕ್ಸ್ಟೆಂಟ್, ಸೊ ಗೊತ್ತಿಲ್ಲ. ಬಿ ವೆರಿ ಕೇರ್ಫುಲ್ ಗೈಸ್ ವೆನ್ ಯು ಆರ್ ಚೂಸಿಂಗ್ ದಿಸ್. ಓ, ಯಾವುದೋ ರೋಡಿಗೆ ಬಂದು ಸೇರಿದ್ವಿ ಫೈನಲಿ. ಓ, ಅಲ್ಲಿ ಬಂಕರ್ಸ್ ಇದೆ. ಲಿಸರ್ಡ್ ಓಡೋಯ್ತು. ಮೇಲ್ಗಡೆ ಬಂಕರ್ಸ್ ಇದೆ. ಬನ್ನಿ ಬನ್ನಿ ಬನ್ನಿ. ದಿಸ್ ಒನ್ ಈಸ್ ರಿಯಲಿ ಅಮೇಝಿಂಗ್. ಏನು ಸಖತ್ತಾಗಿದೆ. ವಾ ವಾ ವಾ, ಸೂಪರ್. 7 ಸೀರಿಯಸ್ಲಿ 7. ವಾಹ್, ಏನು ಲ್ಯಾಂಡ್ಸ್ಕೇಪ್. ಕಾರ್ಝೋಕ್ ಇಲ್ಲಿಂದ 45 ಕಿಲೋಮೀಟ್ರು. ಲೇ ಬೋರ್ಡ್ ಇದೆ. ಲೇ 248, ಉಪ್ಶಿ 201, ಚೆಮ್ತಾಂಗು 110, ನೋಯಮ್ಮ ಬೋರ್ಡ್ ಇದೆ. ಎಲ್ಲಿದ್ದೀವಿ ಅಂತ, ಬಟ್ ಯಾವ ಹೈವೇ ಇದು ಅಂತ ಗೊತ್ತಾಗ್ತದೆ. ಸೊ ತೋರಿಸ್ತಾ ಇಲ್ಲ. ಲೋಕಲ್ಸ್ನ ಕೇಳ್ಕೊಂಡು ಬರ್ತಿರೋದ್ರಿಂದ ಅದೇ ಡೌಟ್. ನಾವು ಗೂಗಲ್ ಮ್ಯಾಪಲ್ಲೂ ಚಿಂತಾಂಗಿಂದ ರೋಡ್ ತೋರಿಸುತ್ತೆ. ಅದೇ ರೋಡಲ್ಲಿ ಇದ್ದೀವಾ ಇಲ್ಲ ಬೇರೆ ಏನಾದರೂ ಡಿವಿಯೇಟ್ ಆಗಿ ಬಂದಿದ್ವಾ, ಅದೊಂದು ಕ್ಲಾರಿಟಿ ಇಲ್ಲ. ಬಟ್ ಆಫ್ ರೋಡಿಂಗ್ ಟ್ರ್ಯಾಕ್ ಅಂತೂ ವಾಸ್ ವೆರಿ ಕನ್ಫ್ಯೂಸಿಂಗ್. ಸೊ ಇಟ್ ಈಸ್ ಟ್ರಿಕ್ಕಿ ಆಸ್ ವೆಲ್. ಈಗ ಸಖತ್ತಾಗಿದೆ ಟಾರ್ಮ್ಯಾಕು ವಿತ್ ಬ್ಯೂಟಿಫುಲ್ ಮೌಂಟೇನ್ ರೇಂಜ್. ಕಾರ್ಝೋಕ್ ಬಂದ್ಬಿಟ್ಟು ಸಮುರರಿಲಿರೋ ಒಂದು ಪ್ಲೇಸು. ಅಲ್ಲಿ ಜಾಸ್ತಿ ಹೋಮ್ ಸ್ಟೇಸ್ಗಳು ಅಥವಾ ಟೆಂಟ್ ಸ್ಟೇ ಈ ಥರದ್ದೆಲ್ಲ ಅಲ್ಲಿ ಜಾಸ್ತಿ ಇದೆ. ಒಂದು ಲೇಕ್ದು ಫಸ್ಟ್ ವ್ಯೂ ಸಿಕ್ತು. ಜಸ್ಟ್ ಆಸಮ್. ಸೂಪರ್ಬ್ ಆಗಿದೆ. ಒಂದು ವ್ಯೂ ಸಿಕ್ತು ಅಲ್ಲಿಂದ. ಇಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಅಲ್ಟಿಮೇಟ್ ಆಗಿದೆ. ಯಾವ ಲೇಕ್ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಇಲ್ಲಿ ಸಮುದ್ರದಲ್ಲಿ ಬಿಟ್ಟರೆ ಹತ್ರದಲ್ಲಿ ಯಾವುದಿತ್ತು ಅಂತ ನಾನು ನೋಡ್ಕೊಂಡಿಲ್ಲ. ಬ್ಯೂಟಿಫುಲ್ ಆಗಿದೆ ಮಾತ್ರ, ಬ್ಯೂಟಿಫುಲ್ ವ್ಯೂ ಮಾತ್ರ. ವಾವ್, ಜಸ್ಟ್ ಅಲ್ಟಿಮೇಟ್. ಮೋಸ್ಟ್ಲಿ ಆ ಬ್ಯಾಕ್ಗ್ರೌಂಡ್ ಸಿಗುತ್ತೆ ಅಂತಲೇ ನಿಲ್ಲಿಸ್ತಾ ಇದ್ದಾರಾ ಏನೋ, ಅಥವಾ ಇವ್ರದ್ದು ಟ್ರೆಡಿಷನ್ ಇದು ಈ ಥರ ತೊಗೊಳೋದು. ಓಕೆ ಟ್ರೆಡಿಷನ್ ಅನಿಸುತ್ತೆ. ಹಾಂ, ಓಕೆ. ಇವರೆಲ್ಲ ಯಾವ್ದಾದ್ರು ಪಾಸ್ ಬಂದರೆ ಈ ಥರ ಇಟ್ಟಿರ್ತಾರೆ. ಸೊ ಐ ಥಿಂಕ್ ಇಟ್ ಈಸ್ ಅ ಲಡಾಖಿಯನ್ ಏನಂತಾರೆ ಟ್ರೆಡಿಷನ್. ಸೂಪರ್. ಓ, ಈ ಲೇಕ್ ನೋಡಿ. ಆಸಮ್. कौन सा लेक है भैया ये? समरेरी. तो यही समरेरी है ना? ಹಾಂ ಗೈಸ್, ಅದೇ ಅಂದ್ಕೊಂಡೆ ಇಲ್ಲಿ ಬೇರೆ ಯಾವುದೂ ಲೇಕ್ ಇಲ್ಲ ಅಂತ. ದಿಸ್ ಈಸ್ ದ ಲೇಕ್ ಸಮುರರಿ. ಸೊ ಎಲ್ಲಿಂದ ತೆಗಿಯೋಣ ಫೋಟೋ? ಎಲ್ಲಿಂದ ವ್ಯೂ ಚೆನ್ನಾಗಿದೆ? ಎಲ್ಲಿಂದ ಬರುತ್ತೆ ವ್ಯೂ? ಅಲ್ಲೋಗಿ ನಿಂತ್ರೆ ಇಲ್ಲಿ ಬೈಕ್ ಇಟ್ಬಿಟ್ಟು ಅಲ್ಲಿ ಸಿಂಗಲ್ ನಿಂತ್ಕೊಂಡ್ರೆ ಸಖತ್ತಾಗಿ ಬರುತ್ತೆ ಅನಿಸುತ್ತೆ. ಸೂಪರ್ಬ್ ಆಗಿದೆ. ಅಲ್ಟಿಮೇಟ್.
ಅಲ್ಟಿಮೇಟ್. ನಾನು ಅದೇ ಹೇಳಿದ್ನಲ್ಲ, ಪ್ಯಾಂಗ್ಯಾಂಗ್ಗಿಂತ ಸಖತ್ತಾಗಿ ಕಾಣಿಸುತ್ತೆ ಅಂತ. ಐ ಡೋಂಟ್ ನೋ, ವಿಡಿಯೋ ವಿಲ್ ನೆವರ್ ಗಿವ್ ಜಸ್ಟಿಫಿಕೇಶನ್ ಫಾರ್ ದಿಸ್ ಪ್ಲೇಸ್, ನೆವರ್. So this is the first view of Samurari what we get. ಸಖತ್ತಾಗಿದೆ ಅಲ್ಲ ಸಮುರರಿ ಲೇಕ್ನ ಫಸ್ಟ್ ವ್ಯೂ ಇದು. ಸೊ ತುಂಬ ಜನ ನ್ಯೋಮದಿಂದ ಬರ್ತಾರಲ್ಲ, ಸೊ ನ್ಯೋಮದಿಂದ ಬಂದಾಗ ಈ ವ್ಯೂ ಸಿಗಲ್ಲ, ಈ ಥರ ಮೌಂಟೇನ್ ಟಾಪಿಂದ ವ್ಯೂ ಸಿಗಲ್ಲ ಸಮುರರಿದು. ಪ್ಲೇನ್ ಗ್ರೌಂಡ್ಸು, ವಾವ್. ನಾಳೆ ಇದೇ ಥರ ಒಂದು ಮೋರೆ ಪ್ಲೇನ್ಸ್ ಅಂತ ಬರುತ್ತೆ, ಅದು ಸಖತ್ತಾಗಿರುತ್ತೆ. ಸೊ ಎವ್ರಿ ಡೇ ದಿನಾನು ಒಂದೊಂದು ಸೂಪರ್ ಥಿಂಗ್ಸ್ ಎಕ್ಸ್ಪೀರಿಯೆನ್ಸು ಆಗ್ತಾಯಿದೆ, ನೋಡ್ತಾನೂ ಇದ್ದೀವಿ. ಬೈ ಗೋಯಿಂಗ್ ಥ್ರೂ ಲಾಟ್ ಆಫ್ ಡಿಫಿಕಲ್ಟಿ ಆ್ಯಸ್ ವೆಲ್. ನನಗಿನ್ನ ನೋಸ್ ಪ್ರಾಬ್ಲಮ್ ಜಾಸ್ತಿನೇ ಆಗ್ತಾಯಿದೆ, ಉರಿತಾ ಇದೆ ನೋಸ್ ಲೆಫ್ಟ್ ಸೈಡು. ಬ್ಲೀಡ್ ಆದರೆ ಆಗುತ್ತಲ್ಲ ಆ ಥರ ಉರಿತಾ ಇದೆ ಗಾಳಿಗೆ. ವಿಂಡ್ಶೀಲ್ಡ್ ಹಾಕ್ಕೊಂಡ್ರೂ, ವೈಸರ್ ಹಾಕ್ಕೊಂಡ್ರೂ ಅದೇ ಆಗ್ತಾಯಿದೆ. ಆ್ಯಂಡ್ ಡೆನ್ಸಿಲ್ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಆಗಿತ್ತು, 38ಗೆ ಹೋಗಿತ್ತು. ಸೊ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಏನೇನು ಬೇಕೋ ಎಲ್ಲ ಕೊಟ್ವಿ. ಹೀ ಈಸ್ ಕೈಂಡ್ ಆಫ್ ರಿಕವರಿಂಗ್. ಸೊ ಓಕೆ, ಲೆಟ್ಸ್ ಸಿ, ಹೋಪ್ಫುಲಿ ಬೈ ಟುಮಾರೋ ವಿಲ್ ಬಿ ಫೈನ್, ಫಿಂಗರ್ ಕ್ರಾಸ್ಡ್. ಸೂಪರ್. ಇದೆಲ್ಲ ಯು ಹ್ಯಾವ್ ಟು ಅಂಡರ್ಗೋ when we are in this place where we are not meant for. ಸೊ ಇದಕ್ಕೆ ಅಂತಲೇ ಲೇಯಲ್ಲಿ 2 days ಇರಬೇಕು ಅಂತ ನೀವು ಪರ್ಮಿಟ್ ತೊಗೊಂಡ್ರು ಅದರಲ್ಲಿ 48 hours ಅಂತ ತೋರಿಸುತ್ತೆ. ಸೊ 2 days ಇದ್ದು ಬನ್ನಿ, ಸೊ ದಟ್ ನಿಮ್ಮ ಎಂಟೈರ್ ಟ್ರಿಪ್ಪು ಪ್ರಾಬ್ಲಮ್ ಆಗೋಲ್ಲ. ನಾವು ಅದು ಮಾಡಿನೂ ಒನ್ ಪರ್ಸನ್ ಹ್ಯಾಡ್ ಟು ಮಿಸ್ ಔಟ್ ಎಸ್ಟರ್ಡೇಸ್ ಮಿಲ್ಕಿ ವೇ ಆ್ಯಂಡ್ 2 days ರೈಡ್. ಸೊ ಹಂಗಾಗಿ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ವೆನ್ ಯು ಆರ್ ಇನ್ ಹೈ ಆಲ್ಟಿಟ್ಯೂಡ್. ಗುಡ್. ಸೊ ಸಮುರರಿ ಹತ್ರ ಹೋಗೋಣ. ಸೊ ಹತ್ರ ಹೋದ್ಮೇಲೆ ಈ ಲೇಕ್ ತುಂಬ ಫೇಮಸ್ ಯಾಕೆಂದರೆ ಅದರ ಮೌಂಟೇನ್ ರಿಫ್ಲೆಕ್ಷನ್ನ, ಅದ್ರ ಹಿಂದೆನೇ ಮೌಂಟೇನ್ ಇದೆ, ಲೇಕ್ ಹಿಂದೆನೇ ಅದ್ರ ರಿಫ್ಲೆಕ್ಷನನ್ನು ಬ್ಯೂಟಿಫುಲ್ಲಾಗಿ ತೋರಿಸುತ್ತೆ ವಾಟರಲ್ಲಿ. ಸೊ ನೀವು ಬೇರೆ ಏನು ಇಡೋದೇ ಬೇಡ, ಎಕ್ಸಾಕ್ಟ್ಲಿ ಲೈಕ್ ಅ ಮಿರರ್ ರಿಫ್ಲೆಕ್ಷನ್ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಲೆಟ್ಸ್ ಗೋ ಆ್ಯಂಡ್ ಕ್ಯಾಪ್ಚರ್ ಸಮ್ ಬ್ಯೂಟಿಫುಲ್ ಫೋಟೋಸ್ ಆ್ಯಂಡ್ ಲೆಟ್ಸ್ ಕಲೆಕ್ಟ್ ಸಮ್ ಬ್ಯೂಟಿಫುಲ್ ಮೆಮೊರೀಸ್. ಗ್ಲೇಷಿಯರ್ಸ್ ಎಲ್ಲ ಮೆಲ್ಟ್ ಆಗಿ ಬರ್ತಾ ಇದೆ. ಆ ಕಡೆ ಲೇಕು, ಈ ಕಡೆ ಈ ರೋಡು, ಈ ಚಿಕ್ಕ ಚಿಕ್ಕ ಗ್ರಾಸ್ ಮಾತ್ರ ಏನು ಸಖತ್ತಾಗಿ ಒಂಥರ ಎಲಿಮೆಂಟ್ ಆ್ಯಡ್ ಮಾಡ್ತಾಯಿದೆ ಅಂದರೆ ಬ್ಯೂಟಿಗೆ. ಅಲ್ಟಿಮೇಟ್ ಫೀಲ್. ಕರ್ಜೋಕ್ ಕನೆಕ್ಟ್ ಆಗ್ತಾ ಇದ್ದೀವಿ. ಕರ್ಜೋಕ್ ಲೆಫ್ಟ್ 9 kilometer, ಲೇ ರೈಟ್ 203. ಬಟ್ ಫನಿ ಪಾರ್ಟ್ ಈಸ್ ಈ ಬೋರ್ಡಲ್ಲಿ 9 kilometer ಇದೆ, ಮೈಲ್ ಸ್ಟೋನಲ್ಲಿ ಕರ್ಜೋಕ್ 0 ಅಂತ ಇದೆ. ಸೊ ಯಾವುದು ಸತ್ಯ ಯಾವುದು ಸುಳ್ಳು? ಅಲ್ಟಿಮೇಟ್ ರೋಡ್. ಫ್ರಮ್ ಹಿಯರ್ ಆನ್ವರ್ಡ್ಸ್ ಯು ವಿಲ್ ಬಿ ರೈಡಿಂಗ್ ನೆಕ್ಸ್ಟ್ ಲೇಕ್. ರಿಫ್ಲೆಕ್ಷನ್ಸ್ ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇದೆ. ಬಟ್ ಈಗ ಕರ್ವಿ ರೋಡ್ ಇರೋದ್ರಿಂದ ನೀಟಾಗಿ ತೋರ್ಸೋಕ್ಕಾಗಲ್ಲ ಮೋಸ್ಟ್ಲಿ. ಆಮೇಲೆ ಮತ್ತೆ ಊಟ ಎಲ್ಲ ಆದಮೇಲೆ ಫೋಟೋಶೂಟ್ಗೆ ಯಾವಾಗ ಬರ್ತೀವೋ ಆವಾಗ ಚೆಕ್ ಮಾಡ್ಬೋದು. ಆವಾಗ ನೀಟಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡೋ ಪ್ಲ್ಯಾನ್ ಇದೆ. ಆಲ್ರೆಡಿ ಇನ್ಸ್ಟಾ ಒಂದು ಬ್ಯಾಟ್ರಿ ಡಮಾರ್ ಖಾಲಿ ಆಯಿತು, ಇನ್ನು ಒಂದು ಬ್ಯಾಟ್ರಿ ಇದೆ. ಬಟ್ ಎನಿವೇಸ್ ವಿ ರೀಚ್ಡ್ ಅವರ್ 2 days ಡೆಸ್ಟಿನೇಷನ್. ಹೋಮ್ ಸ್ಟೇ ಹುಡುಕಬೇಕು, ಹೆಸರು ಗೊತ್ತಿದೆ ಬಟ್ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಯಾರಿಗೂ ಇಂಟರ್ನೆಟ್ ಇರಲಿಲ್ಲ, ಸೊ ಲೊಕೇಶನ್ ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ. ಇಲ್ಲೇ ಲೋಕಲ್ಸ್ ಹತ್ರ ಕೇಳಿ ಎಲ್ಲಿದೆ ಅಂತ ತಿಳ್ಕೊಂಡು ಸೊ ಅದನ್ನು ಹುಡುಕಬೇಕು. ಅದೊಂದು ಹಂಟಿಂಗ್ ಆಯ್ತಂದರೆ ಡೆನ್ಸಿಲ್ಗೆ ರೆಸ್ಟ್ ಮಾಡಿಸಿ ಹೆಲ್ತ್ ಕಂಡೀಷನ್ ಚೆಕ್ ಮಾಡಿ ನೆಕ್ಸ್ಟು ನಾವು ಕೂಡ ಇದು ಮಾಡ್ಬೋದು. ಸೊ
ವಿ ಫೌಂಡ್ ಅವರ್ ಕಾಟೇಜ್. ನನ್ನ ಬೈಕು ಸಿಕ್ಕಾಕೊಂಡಿದೆ, ಸೊ ಐ ಆಮ್ ಬಿಟ್ ಸ್ಟ್ರಗ್ಲಿಂಗ್, ಬಟ್ ಐ ವಿಲ್ ಕಮ್ ಓವರ್. ಓಕೆ, ಇದೆ ನಮ್ಮ ಕಾಟೇಜು, ಎಮ್ ಚೆನ್ ಕಾಟೇಜ್. ಬೈಕ್ ಎಲ್ಲಿ ನಿಲ್ತದೋ ಅಲ್ಲೇ ಸ್ಟ್ಯಾಂಡ್ ಹಾಕೋದು. ಇಲ್ಲಿಂದ ತಿರ್ಸ್ಕೊಂಡು ಹೋಗೋಣ ಅಂದರೆ ಇವನು ಇಲ್ಲೇ ಕರೆಕ್ಟಾಗಿ ನಿಲ್ಲಿಸ್ದ ಚಂದ ಮಾಡಿ. ಇರೋ ಆ ಕಡೆಯಿಂದ ಯಾವುದಿದು ಎಮ್ ಚೆನ್ ಕಾಟೇಜ್ ಹೆಂಗಿದೆ ನೋಡೋಣ.